ಸಂಕೇತ್ ಕಮಾಂಡರ್ಸ್ ಬನ್ನಿ ಅಂತ ಅನ್ನೋರು. ಸೆಟ್ಟಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾವೆಲ್ಲ ಸುಮ್ಮನೆ ಕೂತಿರ್ತಿದ್ವಲ್ಲ, ಅದು ಒಂದು ಬೇರೆ ತರ ಅನುಭವ. ಒಂದು ಇಬ್ಬರು ಲೆಜೆಂಡ್, ಒಂದ್ ಕಡೆ ಶಂಕರ್ ನಾಗು, ಒಂದ್ ಕಡೆ ಅಣ್ಣ ಅವರು ಕೋಟೆ ತರ ಸೆಟ್ ಹಾಕಿದ್ರು. ಅಲ್ಲಿಂದ ನಿಂತ್ಕೊಂಡ್ರೆ ಕಾರವಾರ ಸಮುದ್ರ ಪೂರ್ತಿ ಕಾಣಿಸುತ್ತೆ. ಹೈಟ್ ಪ್ಲೇಸ್ ಅಲ್ಲಿ ಇದೆ. ನಮ್ಗೆ ರಂಗಭೂಮಿಯವ್ರ ಜೊತೆ ಕೂತ್ಕೊಳ್ತಿದ್ವಿ, ಇಲ್ಲೇ ಕೂತ್ಕೊಂಡು ಊಟ ಮಾಡಿದ್ರು. ಅದೇ ರಸ್ತೆ ಮೇಲೆ, ಕಾರ್ ಹೋಗೋಂತ ರಸ್ತೆ ಇತ್ತು, ಚಿಕ್ಕ ರಸ್ತೆ, ಇಷ್ಟ ಅಗಲ ಇರ್ಬೋದು, ರಸ್ತೆ ಪಕ್ಕದಲ್ಲೇ ರಸ್ತೆದಲ್ಲೇ ಕೂತ್ಕೊಂಡು ಊಟ. ಅಲ್ಲೇ ಅಶೋಕ ಹೋಟ್ಲಲ್ಲಿ ಸುಮಾರು ಹಾಫ್ ಡೇ, ನಾವು 11-11:30 ಹೋದವರು, ಸಾಯಂಕಾಲ 6 ಗಂಟೆವರೆಗೂ ಡ್ರಿಂಕ್ಸ್ ತರಿಸಿ, ಅವ್ರು ಬಾಂಬೆ ಕಾಂಟ್ಯಾಕ್ಟ್ ಇತ್ತು ಅಂತ ಕ್ಯಾಮ್ರಾಮನ್ ಧರ್ಮೇಂದರ್ ಅಂತ ಲೆಜೆಂಡ್ ಜೊತೆ ಇವತ್ತಿಗೂ ನಾನು ನನ್ನ ಹತ್ರ ಇರೋ ಚೆಕ್ಗಳು, ನಮ್ಮ ಖ್ಯಾತ ನಿರ್ಮಾಪಕರು ಹೆಸರುಗಳೆಲ್ಲ ಹೇಳಲ್ಲ ಯಾರ್ದು. ಹೋಯ್ತಲ್ಲ, 80 ಲಕ್ಷ ಜಾಸ್ತಿ ಹೋಯ್ತು ಮಣಿರಾಮರಿನಲ್ಲಿ. ಮಣಿನಲ್ಲಿ 72 ಲಕ್ಷ ಹೋಯ್ತು. ಸ್ಟುಡಿಯೋ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಹೆಚ್ಚು ಕಡಿಮೆ ನಂಗೆ 30 ಕೋಟಿ ಕಳೆದಿದ್ದೀನಿ. ಬರೀ ಫ್ರೆಂಡ್ಸಿಗೆ ಸೈನ್ ಹಾಕೋದು. ಸರ್, ನೀವು 71ರಿಂದ ಹೆಚ್ಚು ಕಮ್ಮಿ 86-87ರವರೆಗೂ ನೀವು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಆಗಿ ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡಿದ್ರಿ ಅಂತ ಅವಾಗಲೇ ಹೇಳ್ತಾ ಇದ್ರಿ ನಿಮ್ಮ ಅನುಭವಗಳನ್ನು. ಯಾವೆಲ್ಲ ಸಿನಿಮಾ ಅಂದರೆ ಆ ಸಂದರ್ಭದಲ್ಲಿ ಮಾಡಿದ 15-16 ಸಿನಿಮಾ ಅಂತ ಹೇಳಿದ್ರಿ, ಯಾವೆಲ್ಲ ಪ್ರಮುಖವಾದ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ರಿ? ನೆನಪಿಲ್ಲ ಜಾಸ್ತಿ. ಸಂಕ್ರಾಂತಿ, ಅಮಾನುಷ, ಆಮೇಲೆ ಗಿದ್ದು ಹಿಂದಿ ಪಿಕ್ಚರು, ಶಾಲಿಮಾರ್ ಧರ್ಮೇಂದ್ರದು, ಆಮೇಲೆ ಸುಮಾರು ಡಾಕ್ಯುಮೆಂಟ್ರೀಸ್, ಸುಮಾರು ಡಾಕ್ಯುಮೆಂಟ್ರೀಸ್, ಆಮೇಲೆ ಮೆಡಿಕಲ್ ಫಿಲ್ಮ್ಸ್ ಒಂದಷ್ಟು ನಮ್ಮ ಗುರುಗಳು TS ರಂಗ ಅವ್ರು ಮಾಡ್ತಾ ಇದ್ರು. ಸೊ ಹೀಗೆ ಎಲ್ಲ ಸುಮಾರು ಮಾಡ್ಕೊಂಡ್ ಬಂದೆ. ಸುಮಾರು ಸಿನಿಮಾಗಳು. ಒಂದು ಮುತ್ತಿನ ಕತೆಗೆ 85 ಹೋದೆ. ಅದ್ರಲ್ಲಿ ಬರೀ ಆಕ್ಟಿಂಗ್ ಹೋದ್ವಿ. ಮತ್ತೆ ಸೆಟ್ ಕೆಲಸನೂ ಮಾಡಿಸೋರು ಶಂಕರ್ ನಾಗ್ ಅವರು. ಹೇಗಿತ್ತು? ಸಂಕೇತ್ ಕಮಾಂಡರ್ಸ್ ಬನ್ನಿ ಅಂತ ಅನ್ನೋರು. ಸೆಟ್ಟಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾವೆಲ್ಲ ಸುಮ್ಮನೆ ಕೂತಿರ್ತಿದ್ವಲ್ಲ, ಕಮಾಂಡರ್ಸ್ ಬನ್ನಿ ಅನ್ನೋರು. ಸೊ ಎಲ್ಲರೂ ಹೋಗಿ ನಮ್ಮ ಕೈನಲ್ಲಿ ಆಗಿದ್ದ ಕೆಲಸ. ಅದು ಸೀನಿಯರ್ ಒಬ್ರು ಇದ್ರು, KS ಆಫೀಸರ್ ಸುಧೀಂದ್ರ ಅಂತ ಅವ್ರು ತೀರ್ಕೊಂಡ್ರು. ಎಲ್ಲ ರಂಗಭೂಮಿಯವರೇ, ಎಲ್ಲ ರಂಗಭೂಮಿಗೆ ನಮ್ಮ ಬೇರೆ ಬೇರೆ ತಂಡಗಳಿಂದ ಆಯ್ಕೆ ಮಾಡ್ಕೊಂಡಿದ್ರು. ಅದು ಒಂದು ಬೇರೆ ತರ ಅನುಭವ. ಒಂದು ಇಬ್ಬರು ಲೆಜೆಂಡ್, ಒಂದ್ ಕಡೆ ಶಂಕರ್ ನಾಗು, ಒಂದ್ ಕಡೆ ಅಣ್ಣ ಅವರು. ಬಹಳ ಅದ್ಭುತವಾದಂತ ಅನುಭವ. ಮತ್ತೆ ಅಣ್ಣ ಅವ್ರ ಜೊತೆ ರಾಜಣ್ಣನ ರಾಜ ಕೆಲಸ ಮಾಡಿದ್ದು. ಸೊ ಅದೊಂದು ಫೋಟೋ ಇದೆ ಅಣ್ಣ ಅವ್ರ ಜೊತೆ, ನಿಮ್ಗೆ ಕಳಿಸ್ಕೊಡ್ತೀನಿ ಯಾವಾಗಾರು. ಆ ಫೋಟೋ ನೋಡಿ. ಅಣ್ಣ ಅವ್ರ ಜೊತೆ ಅವಾಗ ಇದ್ದಿದ್ದ ಫೋಟೋ ನನಗೆ ಮೀಸೆನೆ ಬಂದಿಲ್ಲ. 75 ಸುಮಾರು 75. ಅವ್ರ ಜೊತೆ ಅವಾಗಲೇ ವರ್ಕ್ ಮಾಡಿದ್ದೆ. ಅದನ್ನ ಶಿವಣ್ಣ ಅವ್ರಿಗೆ ತೋರಿಸ್ದೆ, ಅಪ್ಪು ಅವ್ರಿಗೂ ತೋರಿಸ್ದೆ ಆ ಫೋಟೋ. ಅಪ್ಪಾಜಿ ಜೊತೆ ಕೆಲಸ ಮಾಡಿದ್ದೆ ಅಂತ. ಅಫ್ಕೋರ್ಸ್ ಒಂದು ಮುತ್ತಿನ ಕತೆ ಸ್ಟಿಲ್ಸು ಇದೆ. ಒಂದು ನಂದು ಮಾತ್ರ ಯಾರೋ ಟಿವಿನಲ್ಲಿ ಬರೋದನ್ನು ತೆಗೆದು ಕ್ಲಿಪ್ ಮಾಡಿ ಕಳಿಸಿದ್ದಾರೆ. ನನ್ನ ಹುಲ್ಲು ತಲೆ ಕೂದಲೆಲ್ಲ ಇದೆ ಒಂದು ಮುತ್ತಿನ ಕತೆ. ಸೊ ವಿತ್ ಮೇಕಪ್ಪೇ. ಬಟ್ ಏನು ಅಂದರೆ ತುಂಬ ಟೈಟ್ನಲ್ಲಿ ತೆಗೆದಿದ್ದಾರೆ. ಇಡೀ ಸಿನಿಮಾದಲ್ಲಿ ಇರ್ತೀನಿ ನಾನು. ಆ ಫಿಶರ್ಮೆನ್ ಕಮ್ಯುನಿಟಿ ಜೊತೆಗೆ, ಅಣ್ಣ ಜೊತೆ ಪೂರ್ತಿ ಇರ್ತೀನಿ. ಆ ಬಿಸಿಲು, ಆ ಒಂಥರ ಹ್ಯುಮಿಡಿಟಿ. ಕಾರವಾರದಲ್ಲಿ ಫಸ್ಟ್ ಶೆಡ್ಯೂಲು, ಸೆಕೆಂಡ್ ಶೆಡ್ಯೂಲು ಸೆಂಟ್ ಮೇರಿಸ್ ಐಲ್ಯಾಂಡು. ಬೆಳಗ್ಗೆ ಎದ್ದು ಹೋಗ್ಬಿಟ್ಟು ಈ ಕಡೆ ಮಲ್ಪೆ ಬೀಚಲ್ಲಿ ಕೂತ್ಕೊಂಡ್ರೆ ಒಂದು ಬೋಟಲ್ಲಿ ಅಣ್ಣ ಅವರು, ನಾವೆಲ್ಲ ಆರ್ಟಿಸ್ಟು, ಒಂದು ಬೋಟ್ ಹೋಗೋದು ಆರ್ಟಿಸ್ಟ್ ಎಲ್ಲ, ಕ್ಯಾಮ್ರಾಮೆನ್ನು ಗೌರಿಶಂಕರು ಎಲ್ಲ. ನೆಕ್ಸ್ಟ್ ಬೋಟಲ್ಲಿ ಪ್ರೊಡಕ್ಷನ್ ಟೀಮ್ ಎಲ್ಲ ಬರೋದು. ಸೊ ಇಡೀ ದಿನ ಹಗಲತ್ತು ಶೂಟಿಂಗಲ್ಲಿ, ರಾತ್ರಿ ಹೊತ್ತು ಅದರದ್ದೇ ತದ್ರೂಪ್ ಸೆಟ್ಟು ಈ ಕಡೆ ಹಾಕಿದ್ರು. ಯಾಕೆ ಲೈಟ್ ಇಲ್ವಲ್ಲ, ವೈರ್ ಹೋಗಲ್ವಲ್ಲ, ಲೈಟಿಂಗ್ ಬೇಕಲ್ಲ. ಆ ತಣ್ಣೀರ್ ಬಾವಿ ಸುತ್ತಮುತ್ತ ಎಲ್ಲೋ ಹಾಕಿದ್ರು, ಸರಿಯಾಗಿ ನೆನಪಿಲ್ಲ ನನಗೆ. ಸೊ ನೈಟ್ ಶೂಟಿಂಗ್ ಇದ್ರೆ ಅಲ್ಲಿ ಸೇಮ್ ಐಲ್ಯಾಂಡಲ್ಲಿ ನಡೆಯೋ ಥರ ಕತೆ ಇಲ್ಲಿ ಮಾಡೋರು ಸೆಟ್ಟಲ್ಲಿ. ಹೌದು, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅವೆಲ್ಲ. ಅರ್ಚನಾ ಹೀರೋಯಿನ್ನು, ಕರೆಕ್ಟ್. ಒಂದು ಹೆಚ್ಚು ಕಮ್ಮಿ 200-300 ಜೂನಿಯರ್ ಆರ್ಟಿಸ್ಟ್ಗಳು. ಫಸ್ಟ್ ದಿನ ಹೋದಾಗ ನಮ್ಮನ್ನು ಜೂನಿಯರ್ ಆರ್ಟಿಸ್ಟ್ಗಳ ತರ ಈ ಪ್ರೊಡಕ್ಷನ್ ಹುಡುಗರು ಟ್ರೀಟ್ ಮಾಡಿದ್ದು ನಮ್ಮನ್ನ. ಇಲ್ಲಾಗ ಬಂದ್ವಿ, ಅಲ್ಲೋಗಿ ಇಲ್ಲೋಗಿ ಅಂತ. ಆಮೇಲೆ ಶಂಕರ್ನಾಗ್ ಬಹಳ ಪ್ರೀತಿಯಿಂದ ಮಾತಾಡ್ಸೋದು. ಇವರೆಲ್ಲ ಬೇರೆನೇ ಜನ, ಒಬ್ಬೊಬ್ರು ದೊಡ್ಡ ದೊಡ್ಡ ಆಫೀಸರ್ಸು, ಅವರು ಇವರು ಅಂತ ಅಂದ್ಬಿಟ್ಟು ರಂಗಭೂಮಿ ಅವರು ಅಂತೆಲ್ಲ ಪ್ರೊಡಕ್ಷನ್ ಬಾಯ್ಸು. 3ನೇ ದಿನದ ಮರ್ಯಾದೆ ಕೊಡೋಕೆ ಶುರು ಮಾಡಿದ್ರು. ಅಣ್ಣ ಅವರು ನಮ್ಮನ್ನು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಿದ್ದು, ಜೊತೆ ಕೂರಿಸ್ಕೊಳ್ತಾ ಇದ್ರು. ನಾಗೇಶ್ ಕಶ್ಯಪ್ ತಿರೋಗ್ಬಿಟ್ಟ. ನಾಗೇಶ್ ಕಶ್ಯಪ್, ಸುಧೀಂದ್ರ, ನಾನು, AGS ಆಫೀಸಲ್ಲಿ ವರ್ಕ್ ಮಾಡೋವಂಥ ಸುರೇಶ, ತುಂಬ ಜನ ಇದ್ವಿ. ಸೊ ನಮ್ಗಿನ ಒಂದು ಗ್ರೇಡ್ ಮೇಲು ಶಂಕರ್ ನಾಗಿಗೆ ಅವ್ರ ನಾಟಕಗಳಲ್ಲಿ ಮಾಡ್ತಾ ಇದ್ದಂಥ ರಮೇಶ್ ಭಟ್ಟು, ಮುಖ್ಯಮಂತ್ರಿ ಚಂದ್ರು, ಕೃಷ್ಣೇಗೌಡರು, ತುಂಬಾ ಜನ ಇದ್ವಿ. ರಂಗಭೂಮಿ ಒಂದು ದೊಡ್ಡ ಟೀಮ್. ಬಹಳ ಚೆನ್ನಾಗಿತ್ತು ಅನುಭವ ಅದು, ಒಂದು ಮುತ್ತಿನ ಕತೆ ಅದು. ಅಣ್ಣವ್ರು ಏನಾದ್ರು ಸೆಟಲ್ ಮಾತಾಡ್ಸಿದ್ ನೆನಪಿದೆ? ಬಹಳ ನೆನಪಿದೆ, ಬಹಳ ಚೆನ್ನಾಗಿ ಮಾತಾಡೋರು. ಆ ಕಾಂಬಿನೇಷನ್ ಒಂದು ರೇರ್ ಕಾಂಬಿನೇಷನ್. ಶಂಕರ್ ನಾಗ್ ತುಂಬಾ ಯಂಗ್ ಡೈರೆಕ್ಟರ್, ಇನ್ನೂ ಹಾರ್ಡ್ಲಿ 30-32 ವರ್ಷ. ಅಣ್ಣವರು ಆಲ್ರೆಡಿ ಹತ್ತತ್ರ ಸಿನಿಮಾ ಮಾಡಿದ್ರು. ಅವ್ರದ್ದು ಆಗೋಗಿತ್ತಲ್ಲ. ನಾವು ಚೈಲ್ಡ್ಹುಡ್ ಇದ್ದಾಗಲೇ 100ನೇ ಸಿನಿಮಾ ಭಾಗ್ಯದ ಬಾಗಿಲು ಬಂದಿತ್ತು. ಹೌದು ಅಲ್ವಾ?
ಸೊ ಅದು ಲೆಜೆಂಡ್, ಅದನ್ನ ಹೇಳಕ್ಕಾಗಲ್ಲ. ಎಲ್ಲರ ಜೊತೆ ಇಂಥ ಕಡೆ ಊಟಕ್ಕೆ ಕೂತ್ಕೊಳ್ತಾ ಇದ್ವಿ. ಆ ಕಾರವಾರದಲ್ಲಿ DC ಬಂಗ್ಲೋ ಮೇಲ್ಗಡೆ ನಾನ್ ವೆಜ್ ಮಾಡ್ತಾ ಇದ್ವಿ, ಡೈಲಿ ಕಂಪಲ್ಸರಿ ನಾನ್ ವೆಜ್. ಅಣ್ಣ ಅವ್ರಿಗೆ ಇರ್ಬೇಕು, ನಮಗೂ ಜೊತೆಗೆ. ಸೊ ಎಲ್ಲರೂ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇದೀವಿ, ಎಲ್ಲ ಹಿಂಗ್ ಇಟ್ಕೊಂಡಿದ್ವಿ. ಯಾಕಂದ್ರೆ ಅದು ಇಳಿಜಾರು, ಹಿಂಗ್ ಘಾಟ್, ಬಹಳ ಬ್ಯೂಟಿಫುಲ್ ಪ್ಲೇಸ್ ಅದು. ಅದನ್ನ ನಾವು ಯಾವ್ದೋ ಡಾಕ್ಟರ್ ಮನೆ ತರ ಏನೋ ಬಾಗಿಲೆಲ್ಲ ಸೆಟ್ ಹಾಕಿ ಎಲ್ಲ ಮಾಡಿದ್ರು. ಮಗುಗೆ, ಅಣ್ಣವ್ರ ಮಗುಗೂ ಅಥವಾ ಫಿಶರ್ಮನ್ ಇದರಲ್ಲಿ ಐಲ್ಯಾಂಡ್ ಅಲ್ಲಿ ಇದ್ದಂತ ಒಂದು ಮಗುಗೂ ಏನೋ ಒಂದು ಇದಾಗುತ್ತೆ. ಅವಾಗ ಆ ಮಗುನ ಎತ್ಕೊಂಡು ಡಾಕ್ಟರ್ ಹತ್ರಕ್ಕೆ ಹೋಗ್ತೀವಿ. ಸೊ ಮುತ್ತುಗಳು ಕೊಡ್ತೀವಿ, ನಾವು ಹೆತ್ತಿ ಮುತ್ತು ಹಾಸುವಂತ ಜನಾಂಗ. ಸೊ ಅದಕ್ಕೊಂದು ಕೋಟೆ ತರ ಸೆಟ್ ಹಾಕಿದ್ರು. ಅಲ್ಲಿಂದ ನಿಂತ್ಕೊಂಡ್ರೆ ಕಾರವಾರ ಸಮುದ್ರ ಪೂರ್ತಿ ಕಾಣಿಸುತ್ತೆ. ಹೈಟ್ ಪ್ಲೇಸ್ ಅಲ್ಲಿ ಇದೆ. ಈಗ ನೌಕಾನೆಲೆ ಆಗಿದೆ ಅದು, ಸೀಬರ್ಡು. ಸೊ ಆ ಜಾಗ, ಆ ಮನೆಗೆ ಮುಂದೆ ನಾವೊಂದು ಗೋಡೆ ತರ ಒಂದು ಸೆಟ್ ಹಾಕಿ, ಅದು ಡಾಕ್ಟರ್ ಮನೆ ಅಂತ ಮಾಡ್ಕೊಂಡಿದ್ವಿ. ಅದು ಮಾಡಿದ್ಮೇಲೆ ಊಟಕ್ಕೆ ಘಾಟ್ ಸೆಕ್ಷನ್ಗೆ ಮೇಲ್ಗಡೆ ಹೋಗ್ಬೇಕು ಕಾರು, ಅಲ್ಲೇ ಊಟ ಕೂತ್ಕೊಂಡಿದ್ದು DC ಬಂಗ್ಲಲ್ಲಿ. ಅಣ್ಣ ಅವರು ಒಳಗಡೆ DC ಅಲೋ ಮಾಡಿದ್ರು, ಒಳಗಡೆ ಬರಲಿ ಅಂತ ಅಂದ್ಬಿಟ್ಟು. ಇವ್ರು ಇಲ್ಲ ನಾವು ನಮ್ಗೆ ರಂಗಭೂಮಿಯವ್ರ ಜೊತೆ ಕೂತ್ಕೊಳ್ತಿದ್ವಿ, ಇಲ್ಲೇ ಕೂತ್ಕೊಂಡು ಊಟ ಮಾಡಿದ್ರು. ಅದೇ ರಸ್ತೆ ಮೇಲೆ, ಕಾರ್ ಹೋಗೋಂಥ ರಸ್ತೆ ಏನಿತ್ತು, ಚಿಕ್ಕ ರಸ್ತೆ, ಇಷ್ಟ ಅಗಲ ಇರ್ಬೋದು, ರಸ್ತೆ ಪಕ್ಕದಲ್ಲೇ ರಸ್ತೆದಲ್ಲೇ ಕೂತ್ಕೊಂಡು ಊಟ ಅಲ್ಲೇ. ಅದು ಇಳಿಜಾರು ಹಿಂಗಿತ್ತು. ಸೊ ಹಿಂಗೆ ಓಡೋಗ್ಬಿಡೋದು ಸಾರು, ತಟ್ಟೆ ಎತ್ಕೊಂಡು, ಅಣ್ಣ ಅವರು ಇಂದು ಮುದ್ದೆ ಇಟ್ಕೊಂಡು ಕೈಯಲ್ಲಿ. ಅದು ಒಂದು ಒಳ್ಳೆ ಅನುಭವ. ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದ್ದು, ಲೆಜೆಂಡ್ಸ್ ಜೊತೆ ಸಂತೃಪ್ತಿ ಇರುತ್ತೆ. ಅದೇ ತರ ಧರ್ಮೇಂದ್ರ ಜೊತೆ ವರ್ಕ್ ಮಾಡಿದ್ದು ಶಾಲಿಮಾರ್ ಸಿನಿಮಾ 77 ಅಲ್ಲೇ ವರ್ಕ್ ಮಾಡಿದ್ದು. 77, 78 ಪೀರಿಯಡ್ ಅದು. ಪ್ಯಾಲೇಸಲ್ಲಿ ಶಿಟ್ ಹಾಕಿದ್ರು. ಅವಾಗ ಆ ರಾಮರಾವ್ ಅವ್ರ ಜೊತೆಗೆ ನಾನು ಅಸಿಸ್ಟೆಂಟ್ ಹೋಗ್ತಿದ್ದೆ. ಸೊ ಅದಾದ್ಮೇಲೆ ಒಂದಿನ ಶೂಟಿಂಗ್ ಎಲ್ಲ ಮುಗಿದು ಎಲ್ಲ ಆದ್ಮೇಲೆ ಒಬ್ಬ ಅಷ್ಟು ಲೆಜೆಂಡ್ ಆಗಿದ್ದವರು, ಅವಾಗ ಹೇಮಮಾಲಿನಿ ಜೊತೆ ಮದುವೆ ಆಗಿರ್ಲಿಲ್ಲ ಅವ್ರಿಗೆ. ಸೊ ಅಷ್ಟು ಲೆಜೆಂಡ್ ಆಗಿದ್ದವರು, ಅಷ್ಟೊತ್ತಿಗೆ ಶೋಲೆ ಪಿಕ್ಚರ್ ಎಲ್ಲ ಬಂದಿದ್ದವರು, ಅವ್ರಿಗೇನೋ ಬಾಂಬೆ ಕಾಂಟ್ಯಾಕ್ಟ್. ಅವರು ರಾಮರಾವ್ ಬಾಂಬೆನಲ್ಲಿದ್ರು. ಅವ್ರು ನನ್ನನ್ನು ಕರ್ಕೊಂಡ್ರು. ಅವ್ರನ್ನ ಕರೆದಿದ್ದಂತೆ, ಊಟಕ್ಕೆ ಬಾ ಅಂತ. ಮೇರೆ ಲಡ್ಕಾ ಏಕಾಯ ಓಬಿ ಲೇಖೆ ಆತ ಅಂತಂದ್ರಂತೆ. ಅವ್ರು ಪರ್ಮಿಷನ್ ಕೊಟ್ಟಿದ್ರು. ಅಶೋಕ ಹೋಟ್ಲಲ್ಲಿ ಸುಮಾರು ಹಾಫ್ ಡೇ, ನಾವು 11-11:30 ಹೋದವರು, ಸಾಯಂಕಾಲ 6 ಗಂಟೆವರೆಗೂ ಡ್ರಿಂಕ್ಸ್ ತರಿಸಿ, ಅವ್ರು ಬಾಂಬೆ ಕಾಂಟ್ಯಾಕ್ಟ್ ಇತ್ತು ಅಂತ ಕ್ಯಾಮ್ರಾಮನ್ ಅವ್ರು ತಗೊಳ್ಳಿಲ್ಲ. ಅವ್ರು 2 ಗಿರಾಕಿ, ಏಯ್ ತೂಪಿರೆ ಅಂತ ಅಂದ್ಬಿಟ್ಟು ಜಿನ್ ಮಿಕ್ಸ್ ಮಾಡಿಕೊಟ್ರು. ನನ್ನ ಲೈಫಲ್ಲಿ ಜಿನ್ ಫಸ್ಟ್ ಅವರೇ ಅಲ್ಲೇ ಕುಡಿದ ಅಶೋಕ ಹೋಟ್ಲಲ್ಲಿ. ಸೊ ಅವಾಗಲೇ ನಾನು ಅಶೋಕ ಹೋಟ್ಲಲ್ಲಿ 47 ವರ್ಷಗಳಿಂದ ಧರ್ಮೇಂದರ್ ಅಂತ ಲೆಜೆಂಡ್ ಜೊತೆ ವರ್ಕ್ ಮಾಡಿದ ಅನುಭವ ಇದೆಯಲ್ಲ, ಅದೆಲ್ಲ ಎಷ್ಟು ಜನಕ್ಕೆ ಸಿಗುತ್ತೆ ಅಲ್ವಾ. ಸೂಪರ್ ಸ್ಟಾರ್ ಅವರು ಆ ಟೈಮಲ್ಲಿ ತುಂಬಾ ದೊಡ್ಡ ಸೂಪರ್ ಸ್ಟಾರ್. ಅಮಿತಾಬ್ ಬಚ್ಚನ್, ಧರ್ಮೇಂದರ್ ಆಫ್ಟರ್ ದ ಶೋಲೆ ತುಂಬಾ ದೊಡ್ಡ ಸೂಪರ್ ಸ್ಟಾರ್. ಎಂತ ಜೆಂಟ್ಲ್ಮನ್ ಹೇಗಿದ್ದಾರೆ ಗೊತ್ತಾ, ಹ್ಯೂಮನ್ ತರ. ನನ್ನ ಜೊತೆ ಫೋಟೋನಲ್ಲಿ ಕಳಿಸ್ಕೊಡ್ತೀನಿ ನೋಡಿ. ನನಗೂ ವಿಪರೀತ ಕೂದ್ಲಿತ್ತು ಅವಾಗ. ಆಮೇಲೆ ಮನೆ ಮಠ ಮಾರ್ಕೊಂಡ್ವಿ, ಹೊರಗಡೆ ದುಡಿದಿದ್ದೆಲ್ಲ ಹೋಯ್ತು. ಸಿನಿಮಾದಲ್ಲಿ ಸಂಪಾದನೆ ಅಂತ ಏನೂ ಇಲ್ಲ. ಸಂಪಾದನೆ ಅಂತ ಏನು ಮಾಡಿಲ್ಲ ಸಿನಿಮಾದಲ್ಲಿ. ಅಲ್ಲಿ ದುಡ್ದು ಅಲ್ಲೇ ಕಳೆದಿರೋದು ಅಷ್ಟೇ, ಏನಿಲ್ಲ. ಜೊತೆಗೆ ನಂದು ರಿಯಲ್ ಎಸ್ಟೇಟು ಅದು ಇದು ಎಲ್ಲ. ಮ್ಯಾಗ್ನೆಟಿಕ್ ಟೇಪ್ ಬಿಸ್ನೆಸ್ ಇತ್ತು, ಸೌಂಡ್ ಟೇಪ್ಸ್. ಅದಾದ್ಮೇಲೆ ಸೌಂಡ್ ನೆಗೆಟಿವ್ ಬಿಸ್ನೆಸ್ ಇತ್ತು. ಆಮೇಲೆ ಸ್ಟುಡಿಯೋ ಮಾಡಿದೆ. ಒಂದಲ್ಲ ಒಂದು ಬಿಸ್ನೆಸ್ ಸಿನಿಮಾ ಇಂಡಸ್ಟ್ರಿನಲ್ಲೇ ಮಾಡ್ಕೊಂಡ್ ಬಂದೆ, ಬೇರೆ ಬೇರೆ ಮಾಡಿ. ಇವತ್ತಿಗೂ ನಾನು ನನ್ನ ಹತ್ರ ಇರೋ ಚೆಕ್ಗಳು, ನಮ್ಮ ಖ್ಯಾತ ನಿರ್ಮಾಪಕರು ಹೆಸರುಗಳೆಲ್ಲ ಹೇಳಲ್ಲ ಯಾರ್ದು, ಅವ್ರೆಲ್ಲ ಗರ್ಗರಿ ಬಟ್ಟೆ ಹಾಕೊಂಡು ತಿರುಗಿಸ್ತಾರೆ. ಅವ್ರು ಕೊಟ್ಟಿರೋ ಚೆಕ್ಗಳು ನಾನು ಇವತ್ತು ಕೋರ್ಟ್ಗೆ ಹಾಕೊಂಡು ಕೂತ್ಕೊಂಡ್ರೆ ನನ್ನ ಲೈಫೆಲ್ಲ ಕೋರ್ಟಲ್ಲೇ ಇರಬೇಕು ಅಷ್ಟೇ. ಒಂದು ಬ್ರೀಫ್ ಕೇಸ್ ಚೆಕ್ ಇದೆ. ಸೊ ತುಂಬಾ ಕಳ್ಕೊಂಬಿಟ್ಟೆ. ಸೊ ನಾನು ಫಸ್ಟ್ ಇಲ್ಲಿ ಜಾಗ ಹುಡ್ಕಕ್ ಬಂದಲ್ಲ ಇಲ್ಲಿ, ಅವಾಗೆಲ್ಲ ಬರೀ 2 ಲಕ್ಷ 3 ಲಕ್ಷ, ಮ್ಯಾಕ್ಸಿಮಮ್ 5 lakhs ಒಂದು ಎಕರೆ ಇತ್ತು. ಈಗ 70 lakhs ಕಡಿಮೆ ಎಲ್ಲೂ ಎಕರೆ ಇಲ್ಲ. ಸುಮ್ಮನೆ ನಾನು ಇಲ್ಲಿ ಜಮೀನುಗಳ ಮೇಲೆ ಸಿನಿಮಾಗಳು ಮಾಡಿದ್ದು, ಮಣಿ ಮಾಡಿದ್ದು, ನೀಲಾಂಬರಿ ಮಾಡಿದ್ದು, ಕಳೆದಿದ್ದ ದುಡ್ಡು, ರಂಗಭೂಮಿಯಲ್ಲಿ ಕಳೆದಿದ್ದ ದುಡ್ಡು ಎಲ್ಲ ಒಂದು ಸೈಟ್ಗಳ ಮೇಲೆ ರಿಯಲ್ ಎಸ್ಟೇಟ್ ನಲ್ಲಿ ಕಂಟಿನ್ಯೂ ಹಾಕೊಂಡ್ ಬಂದಿದ್ರೆ, ಇವತ್ತಿಗೆ ಯೋಚನೆ ಮಾಡಿ ಎಲ್ಲಿರ್ತಿದ್ದೆ ನಾನು. 300-400 ಕೋಟಿ ನನ್ನ ಕೈನಲ್ಲಿದ್ದೆ. ನಾನು 88, 89, 90, 91 4 ವರ್ಷ 16 ಲೇಔಟ್ ಮಾಡಿದ್ದೀನಿ ಹೊಸೂರಿನಲ್ಲಿ, ತಮಿಳ್ನಾಡು ಹೊಸೂರಲ್ಲಿ. ಒಂದು ಸೈಟು ಇಟ್ಕೊಳ್ಳಿಲ್ಲ. ನೀವೇ ಲೇಔಟ್ ಮಾಡಿದ್ದೀನಿ? ನಾನೇ ಲೇಔಟ್ ಮಾಡಿದ್ದೀನಿ. 16 ಲೇಔಟ್ ಮಾಡಿದ್ದೆ. ಸ್ಟುಡಿಯೋ ಮಾಡ್ಬೇಕು ಅಂತ ಅಲ್ಲೇ ನನ್ನ ಲೇಔಟ್ ಪಕ್ಕದಲ್ಲಿ 6.5 ಎಕರೆ ಜಾಗ ಇತ್ತು ನಂದು. ಎಷ್ಟು ವರ್ಷದಿಂದ ನೀವು ಹೇಳ್ತಿರೋದು? 88. ಅದೇನೆ 36-37 ವರ್ಷದಿಂದ. ಹೌದು, 88, 89, 88 ಎಂಡು, 89, 90, 91 3 ವರ್ಷ ಅಂತ ಇಟ್ಕೊಳ್ಳಿ. 3 ವರ್ಷದಲ್ಲಿ 16 ಲೇಔಟ್ ಮಾಡಿದ್ದೆ. ನಮ್ಮ ಸಿನಿಮಾದವ್ರಿಗೆ ತುಂಬಾ ಕೊಟ್ಟೆ. ರಿಜಿಸ್ಟ್ರೇಷನ್ ದುಡ್ಡು ಇಸ್ಕೊಳ್ದೇನು ಸೈಟ್ಗಳು ಡಾಕ್ಯುಮೆಂಟ್ಸ್ ತಂದು ಕೊಟ್ಟೆ. ಅವ್ರಿಗೆ ಮಾರ್ಕೊಂಡ್ರು ಲಾಭಕ್ಕೆ. ನಂದು ಅವತ್ತಿನ ದುಡ್ಡು 5,000 6,000 ಆಯ್ತು, ಅದು ಕೊಟ್ಟಿಲ್ಲ. ಬಹಳ ಶ್ರೇಷ್ಠ ವ್ಯಕ್ತಿಗಳು, ಹೆಸರುಗಳೆಲ್ಲ ಹೇಳೋದು ಬೇಡ. ಅದೇ ತರನೇ ಏನ್ ತುಂಬಾನೇ ಮಣಿ ಮಾಡಿದೆ, ನೀಲಾಂಬರಿ ಮಾಡಿದೆ, 2 ಮನೆ ಹೋಯ್ತು.
ಆ ಮನೆ ಇವಾಗ ಇದ್ದಿದ್ರೆ ಆ ಡೆಮಾಲಿಷ್ ಮಾಡಿ ಪ್ರಾಪರ್ಟಿ ಮಾಡಿದ್ರೆ ಒಂದು 15 ಕೋಟಿ ಬಂದಿರೋದು. ಯಾಕ 2 ಸಿನಿಮಾಯಿಂದ ನಿಮ್ಗೆ ಹಾಕಿದ ದುಡ್ಡು ಬರ್ಲಿಲ್ಲ? ಹಾಕಿದ್ದು ಬರ್ಲಿ ಕೂಡ ಹೋಯ್ತಲ್ಲ. 80 ಲಕ್ಷ ಜಾಸ್ತಿ ಹೋಯ್ತು ನೀಲಾಂಬರಿನಲ್ಲಿ. ಮಣಿನಲ್ಲಿ 72 ಲಕ್ಷ ಹೋಯ್ತು. 20 ಲಕ್ಷ ರಿಕವರ್ ಆಯ್ತು. 92 ಲಕ್ಷಕ್ಕೆ 20 ಲಕ್ಷ ರಿಕವರ್ ಆಯ್ತು. ನೀಲಾಂಬರಿನಲ್ಲಿ ಏನಾಯ್ತು, ಪಾರ್ಟ್ನರ್ಗಳು ಸೇರ್ ಮಾಡಿದ್ವಿ. ಅವ್ರು ಹಾಕಿದ ಇನ್ವೆಸ್ಟ್ಮೆಂಟ್ ಹೋಯ್ತು. ಮಕ್ಕಿದ್ದ ನನ್ನ ಸಾಲ ತಂದಿದ್ನಲ್ಲ, ನನ್ನೇ ಹಿಡ್ಕೊಂಡ್ರು. ಮನೆ ಎಲ್ಲ ಕ್ಲಿಯರ್ ಮಾಡಿದೆ. ಏನ್ ಮಾಡೋದು, ಮಾತು ನಾಲ್ಗೆ ಉಳಿಸ್ಕೋಬೇಕಲ್ಲ. ಆಮೇಲೆ ನಮ್ಮ ಯಜಮಾನ್ರು ಅಂತ ಸಿನಿಮಾ ಮಾಡಿದ್ವಿ. ಅವರು ಒಂಥರ ನಿರ್ಮಾಪಕ, ಗೋಷ್ಠ ನಿರ್ಮಾಪಕ ಆಗ್ಬಿಟ್ಟೆ ಆ ಸಿನಿಮಾಗೆ. ರಾಜಶೇಖರ್ ಆರಾಧ್ಯ ಅಂತ, ವಿಷ್ಣುವರ್ಧನ್, ವಿಷ್ಣುವರ್ಧನ್, ನಾಗಾಭರಣ, ವಿಜಯ ರಾಘವೇಂದ್ರ, ಆಮೇಲೆ ಮಲಯಾಳಿ ಹೀರೋಯಿನ್ ನವ್ಯಾ ನಾಯರು, ಮತ್ತೆ ಇನ್ನೊಬ್ರು ಲಕ್ಷ್ಮೀ ಗೋಪಾಲ್ ಸ್ವಾಮಿ. ಮಾರ್ನಿಂಗ್ ಶೋನೇ ಇಡೀ ಜನ ಇಲ್ಲ. 1 ಕೋಟಿ 10 ಲಕ್ಷ ಕೊಡಿಸಿದ್ದೆ ನನ್ನ ಫ್ರೆಂಡ್ ಲಕ್ಷ್ಮೀಪತಿ ಅನ್ನೋರಿಂದ. 3 ವರ್ಷ ಬಡ್ಡಿ ಗಿಡ್ಡಿ ಎಲ್ಲ ಕಟ್ಟಿ 3.5 ಕೋಟಿ ಆಗಿತ್ತದು. 3 ವರ್ಷ 4 ವರ್ಷ. ಆ ಪ್ರೊಡ್ಯೂಸರ್ ಕ್ಯಾನ್ಸರ್ ಬ್ರೈನ್ ಟ್ಯೂಮರ್ ಆಗಿ ಏನೋ ಸತ್ತೋಗ್ಬಿಟ್ಟ. 1 ತಿಂಗಳು ಮುಂದೆ ಬಂದಿದ್ದ, ಸುಬಣ ಕೊಡ್ತೀನಿ, ಸುಬಣ ಮೋಸ ಮಾಡಲ್ಲ, ನಿಮ್ಗೆ ಬಡ್ಡಿ ಕೊಡಕ್ಕಾಗಲ್ಲ, ನಂಗೆ ಅಸಲು ಕೊಡ್ತೀನಿ ಅಂದಿದ್ದು. ಅಲ್ಲೊಂದು 3 ಕೋಟಿ ಚಿಲ್ಲರೆ ಹೋಯ್ತು. ಸ್ಟುಡಿಯೋ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಹೆಚ್ಚು ಕಡಿಮೆ ನಂಗೆ 30 ಕೋಟಿ ಕಳೆದಿದ್ದೀನಿ. ಬರೀ ಫ್ರೆಂಡ್ಸಿಗೆ ಸೈನ್ ಹಾಕೋದು, ಶ್ಯೂರಿಟಿ ಕೊಡ್ಸೋದು, ಸಾಲ ಕೊಡ್ಸೋದು, ಅವ್ರ ಬಡ್ಡಿಗಳು ನಾನು ಕಟ್ಟೋದು. ಈ ಜೀವನದಲ್ಲಿ ಪ್ಯಾಷನ್ ಅಂತ ಹೋಗಿ ಸಿನಿಮಾ ಇವತ್ತಿಗೂ ನಾನು ಯಾರಿಗೂ ಮಾತು ತಪ್ಪಿಲ್ಲ. ಯಾರಾದ್ರೂ ಒಬ್ರು ಹೇಳ್ಬಿಡ್ಲಿ, ಕರಿಸುಬ್ಬು ನಂಗೆ ದುಡ್ಡು ಕೊಡಬೇಕು ಅಂತ. ನಿನಗೆ 1000 ರೂಪಾಯಿ ಕೊಡ್ಬೇಕಾದ್ರೆ ನಾನು 900 ರೂಪಾಯಿ ಕೊಡೋದಪ್ಪ, 100 ರೂಪಾಯಿ ಕೊಡಲ್ಲ ಅಂತ ಸಿನ್ಸಿಯರ್ ಆಗಿ ಹೇಳಿದ ಡೇಟ್ಗೆ ಅಥವಾ 1 ದಿನ ಲೇಟ್ ಆಗ್ಬೋದು, ಅವ್ರು ದುಡ್ಡು ತಲುಪಿಸಿದ್ದೀನಿ. ಎಲ್ಲ ಇಂಡಸ್ಟ್ರಿ ಇರ್ಬೋದು. ಇವಾಗ ಇಷ್ಟು ಪ್ರಾಜೆಕ್ಟ್ ಕೆಲಸ ಆಗ್ತಾ ಇದೆ. ಇಲ್ಲೂ ಅಷ್ಟೇ. ಹತ್ರ ಸಿದ್ದರಾಜು ಅಂತ ಹತ್ರ 3 ಲಕ್ಷ ಕೊಡಬೇಕು. ಎಲ್ಲ ಕೆಲಸ ಫಿನಿಶ್ ಮಾಡಿದ್ರೆ ಒಂದು 3 ಲಕ್ಷ ಕೊಡ್ಬೇಕಾಗಿತ್ತು. ಇನ್ನೊಬ್ಬ ಬಂದ, ಶ್ರೀನಿವಾಸ ಅಂತ, ಸೀನಾ ಅಂತ. ಅವನು ಬೆಳಗ್ಗೆಯಿಂದ ರಾತ್ರಿವರೆಗೂ ಕುಡಿಯೋದು ಕೆಲಸನೇ ಮಾಡಲ್ಲ. ಅವನ ಟೀಮು ಹಂಗೇನೆ ರೋಸ್ ಹೋಗ್ಬಿಟ್ಟಿದೆ. ನನಗೆ 35 ವರ್ಷ ಕಾಂಟ್ರಾಕ್ಟ್ ಮಾಡಿ ಅನುಭವ ಇದ್ದು, ಸುಮಾರು ಮನೆಗಳು ಕಟ್ಟಿ, ಇದು 1 ವರ್ಷ 4 ತಿಂಗಳಾಯ್ತು ಬಿಲ್ವಾ ಪ್ರಾಜೆಕ್ಟ್ ಫಿನಿಶ್ ಮಾಡೋಕ್ಕಾಗ್ತಿಲ್ಲ. ಅಷ್ಟು ತೊಂದರೆ ಕೊಡ್ತಾ ಇದ್ದಾರೆ. ಇನ್ನೊಬ್ಬ ಬಂದ 10,000 ಅಡ್ವಾನ್ಸ್ ಇಸ್ಕೊಂಡ, ಇಲ್ಲಿ ಕೂಲಿ ಅವ್ರನ್ನ ಬಿಟ್ಟ ಹೋಗ್ಬಿಟ್ಟ. ಕೂಲಿ ಅವ್ರಿಗೆ ಪೇಮೆಂಟಿನ ಅವ್ರು ಅಳ್ತಾ ಕೂತ್ಕೊಡೋದು, ಅವ್ರಿಗೆ ಸೆಟ್ಲ್ ಮಾಡಿ ಕಳಿಸ್ತೆ. ಈ ಸೀನಾ ಅನ್ನೋನು ಅಷ್ಟೇ. ಈಗ ಎಲ್ಲರಿಗೂ ಪೊಲೀಸ್ ಕಂಪ್ಲೇಂಟ್ಗಳು ಕೊಡ್ಬೇಕಾಗಿದೆ. ಭಾಳ ತೊಂದರೆ. ಕನ್ಸ್ಟ್ರಕ್ಷನ್ ಲೈನ್ ಅದು ಎಸ್ಪೆಷಲಿ ಇಂಥ ಕಾಡಲ್ಲಿ ಕೆಲಸ ಮಾಡೋದು ಇದೆಯಲ್ಲ, ಅವ್ರ ಊಟ ತಿಂಡಿ ಇರೋದಕ್ಕೆ ಜಾಗ. 5 ರೂಮ್ ಮಾಡಿದ್ದೆ ಬಾಡಿಗೆ ಒಂದೊಂದು ಮನೆಯಲ್ಲಿ 5 ಆ ಮನೆ ರೂಮ್ಗಳು ಹಂಗೆ ಖಾಲಿ ಬಿದ್ದಿರುತ್ತೆ. ಊರಿಗೆ ಹೋಗ್ತಾರೆ, ನಾನು ತಿಂಗಳ ಬಾಡಿಗೆ ಕಟ್ಟಬೇಕು. ಹೋದ್ರೆ ಫೋನೇ ಎತ್ತಲ್ಲ. ತುಂಬಾನೇ ಕಷ್ಟ ಪ್ರಾಜೆಕ್ಟು ಮಾಡೋದು. ಅದರಲ್ಲೂ ನಾನು ಯಾತಕ್ಕಾದ್ರೂ ಈ ಥರ ಡಿಸೈನ್ ಮಾಡಿದ್ನು ಅನ್ನಿಸ್ಬಿಡ್ತು ಬಂಡೆಗಳ ಮೇಲೆ. ಇದು ಆ್ಯಕ್ಚುಲಿ ಕೆಲಸ ಏನೋ ಹುಚ್ಚು ಮಾಡಬೇಕು ಅಂತಿದ್ದು ಮಾಡಿಬಿಟ್ಟೆ. ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರರು ನನಗೆ ಅಶೋಕ್ ದಾವಣಗೆರೆಜಿಯವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ. ಭಾಳ ಸಲ ನೋಡಿದ್ದೀನಿ ನಾನು. ತುಂಬ ಚೆನ್ನಾಗಿ ಬರ್ತಾ ಇದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು. ಇವಾಗ UI ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು, ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿದ್ದಾಗಿದ್ದ ನನಗೆ ಪರಿಚಯ ಅವರು ಅಶೋಕ್ ಜಿ. ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.